ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿರುವಂತಹ ನೇರ ನಡೆ ನುಡಿಯ ಸ್ಪರ್ಧಿ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಅವರ ಪ್ಲಸ್ ಪಾಯಿಂಟ್ ಅಂದ್ರೆ ಅವರ ವ್ಯಕ್ತಿತ್ವವೇ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಹುಟ್ಟಿಕೊಳ್ಳುವಂತೆ ಮಾಡಿದೆ. ಯಾವುದೇ ವಿಚಾರವನ್ನ ನೇರವಾಗಿ ಹೇಳುವ ರಕ್ಷಿತಾ ಅವರ ಆ ಗುಣ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಆದ್ರೆ ನಿನ್ನೆಯ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿ ನಡ್ಕೊಂಡಂತಹ ರೀತಿಗೆ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ, ತಮಗೆ ಆಪ್ತರಾಗಿದ್ದಂತಹ ರಘು ಅವರನ್ನ ಈ ಹಿಂದೆ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಮಾತುಗಳು ಕೇಳಿ ಬಂದಿದ್ವು. ರಕ್ಷಿತಾ ಹತ್ತಿದ ಏಣಿಯನ್ನ ತುಳಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ತನಗೆ ಅಷ್ಟೆಲ್ಲ ಸಹಾಯ ಮಾಡಿದ ರಘು ಅವರನ್ನೇ ಮರೆತು ಅವರನ್ನ ನಾಮಿನೇಟ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ನಾಮಿನೇಷನ್ ಅಂದಾಗ ಯಾರು ಬೇಕಾದ್ರೂ ನಾಮಿನೇಟ್ ಮಾಡಬಹುದು, ಆದ್ರೆ ಸರಿಯಾದಂತಹ ಕಾರಣ ಕೊಡಬೇಕು. ರಘು ಅವರನ್ನ ನಾಮಿನೇಟ್ ಮಾಡಿದಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಸರಿಯಾಗಿ ಕಾರಣವನ್ನ ಕೊಟ್ಟಿಲ್ಲ, ಸುಮ್ಮನೆ ನಾಮಿನೇಟ್ ಮಾಡಿದ್ದಾರೆ. ಆಕೆ ನಾಮಿನೇಷನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು. ಇದೀಗ ಅದೇ ಅಭಿಪ್ರಾಯ ಮತ್ತೊಮ್ಮೆ ವ್ಯಕ್ತವಾಗಿದೆ. ಸಾಕಷ್ಟು ಜನ ರಕ್ಷಿತಾ ಅವರನ್ನ ಮೆಚ್ಚಿಕೊಂಡವರೇ ಇದೀಗ ರಕ್ಷಿತಾ, ನೀವು ಮಾಡ್ತಾ ಇರೋದು ಸರಿಯಲ್ಲ, ನಿಮ್ಮ ಚಂದವಾದಂತಹ ಆಟವನ್ನ ನೀವೇ ಹಾಳು ಮಾಡ್ಕೊಳ್ತಿದ್ದೀರಾ, ಸ್ವಲ್ಪ ತಾಳ್ಮೆಯಿಂದ ಇರಿ, ಮಾತನಾಡುವಾಗ ಸ್ವಲ್ಪ ಕೂಲ್ ಡೌನ್ ಆಗಿ, ಹೀಗೆಲ್ಲ ಅವರಿಗೆ ಸಲಹೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಿದ್ದಾರೆ. ನಿನ್ನೆ ನಾಮಿನೇಷನ್ ವಿಚಾರಕ್ಕೆ ಬಂದಾಗ ಅವರು ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡ್ತಾರೆ, ಹಾಗೆ ಕಾವ್ಯ ಅವರನ್ನ ನಾಮಿನೇಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾವ್ಯ ಅವರಿಗೆ ಹಾಗೆ ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಕೊಟ್ಟಂತಹ ಕಾರಣ ಸರಿ ಇಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ರಕ್ಷಿತಾ ಬರುತ್ತಾ ರಾಯರ ಕುದುರೆ ಕತ್ತೆ ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಇಷ್ಟು ದಿನ ಇಷ್ಟು ಚೆನ್ನಾಗಿ ಆಡಿದಂತಹ ರಕ್ಷಿತಾ, ಕಿಚ್ಚ ಸುದೀಪ್ ಅವರಿಂದ ಚಪ್ಪಾಳಿಯನ್ನ ಪಡ್ಕೊಂಡಂತಹ ರಕ್ಷಿತಾ ಯಾಕೋ ಎಡವುತ್ತಿದ್ದಾರೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಒಂದಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಆಕೆಯ ನಿಜವಾದ ಮುಖ ಈಗ ಅನಾವರಣ ಆಗ್ತಾ ಇದೆ. ಇಷ್ಟು ದಿನ ಆಕೆ ಫೇಕ್ ಮುಖವಾಡವನ್ನ ಹಾಕೊಂಡಿದ್ಲು, ಈಗ ರಿಯಾಲಿಟಿ ಗೊತ್ತಾಗ್ತಾ ಇದೆ. ಗಿಲ್ಲಿ ಅವರನ್ನೇ ನಾಮಿನೇಟ್ ಮಾಡಿದ್ದಾರೆ, ಆದ್ರೆ ಅನೇಕ ಸಂದರ್ಭದಲ್ಲಿ ಆಕೆಗೆ ಸಪೋರ್ಟ್ ಆಗಿ ನಿಂತಿದ್ದು ಗಿಲ್ಲಿ. ಅಂಥ ಗಿಲ್ಲಿಯನ್ನ ನಾಮಿನೇಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾಮಿನೇಷನ್ ಅನ್ನೋದು ಅವರ ಆಯ್ಕೆ, ಸ್ಪರ್ಧೆ ಅಂದ ಮೇಲೆ ಒಬ್ಬರನ್ನ ಇನ್ನೊಬ್ರು ನಾಮಿನೇಟ್ ಮಾಡಲೇಬೇಕು. ಹಾಗಂದ ಮಾತ್ರಕ್ಕೆ ಯಾವುದೋ ಒಂದು ಸಿಲ್ಲಿ ಕಾರಣವನ್ನ ಕೊಟ್ಟು ನಾಮಿನೇಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ತಾನು ಒಬ್ಬರನ್ನ ನಾಮಿನೇಟ್ ಮಾಡಿ ಅದಕ್ಕೊಂದಷ್ಟು ಕಾರಣಗಳನ್ನ ಕೊಟ್ಟಾಗ ರಕ್ಷಿತಾ ಕಾರಣಗಳನ್ನ ನಿರಂತರವಾಗಿ ಕೊಡ್ತಾ ಹೋಗ್ತಾರೆ. ಅದೇ ಯಾರು ನಾಮಿನೇಟ್ಗೆ ಒಳಗಾಗಿರ್ತಾರೆ ಅವರು ಕಾರಣಗಳನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮಾತನ್ನ ಕೇಳಿಸಿಕೊಳ್ಳುವಂತ ತಾಳ್ಮೆ ರಕ್ಷಿತಾಗೆ ಇರೋದಿಲ್ಲ. ಇತ್ತೀಚೆಗೆ ತುಂಬಾ ತಾಳ್ಮೆ ಕಳೆದುಕೊಂಡಂತೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ವರ್ತಿಸ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ತಪ್ಪು ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಮತ್ತೊಂದು ಕಡೆ ಮಾಳು ಅವರಿಗೆ ಆ ರೀತಿಯಾದಂತಹ ನಂಬರ್ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ರಕ್ಷಿತಾ ಪ್ರಶ್ನೆ ಮಾಡ್ತಾರೆ. ರಕ್ಷಿತಾ ಪ್ರಶ್ನೆ ಮಾಡುವಂತಹ ಅವಶ್ಯಕತೆ ಏನಿದೆ? ಮಾಳು ಅವರ ಪರವಾಗಿ ಅವರೇ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬೇಕು. ಅದರ ಹೊರತಾಗಿ ಈ ರೀತಿ ರಕ್ಷಿತಾ ಮಾಳು ಅವರ ಪರವಾಗಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿ ಮಾತನಾಡಿಯೇ ತಮ್ಮನ್ನ ಒಂದಷ್ಟು ಜನ ಕೆಟ್ಟದಾಗಿ ಅಥವಾ ತಮಗೆ ಬರುವಂತಹ ವೋಟ್ ಕಡಿಮೆ ಆಗುವ ರೀತಿ ರಕ್ಷಿತಾ ನಡ್ಕೊಳ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡ್ಕೊಳ್ತಿದ್ದಾರೆ? ಹೀಗೆಲ್ಲ ಸಾಕಷ್ಟು ಜನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿ ವಾದ ವಿವಾದ ನಡೆಯಿತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ನಾನು ಯಾಕೆ ಮಾಲು ಪರವಾಗಿ ನಿಂತಿದ್ದೇನೆ ಅನ್ನೋದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಗಿಲ್ಲಿ ಹೇಳ್ತಾರೆ, ನೀನು ನಿನ್ನ ಪರವಾಗಿ ಮಾತನಾಡು, ಇನ್ನೊಬ್ಬರ ಪರವಾಗಿ ವಹಿಸ್ಕೊಂಡು ಯಾಕೆ ಬರ್ತೀಯಾ ಅಂತ. ಅವಾಗ ಅವ್ರು ಹೇಳ್ತಾರೆ, ಯಾರಿಗೆ ಅರ್ಹತೆ ಇದೆಯೋ ಅವರು ಕೂಡ ಮುಂದೆ ಬರಬೇಕು ಅನ್ನೋದು ನನ್ನ ಪಾಲಿಸಿ, ಹಾಗಾಗಿ ನಾನು ಮಾಳು ಅವರಿಗೆ ಅನ್ಯಾಯ ಆಗಿದೆ ಅಂತ ಈ ರೀತಿ ಮಾತನಾಡಿದ್ದೀನಿ, ಅವರು ಕೂಡ ಮುಂಚೆ ಬರಬೇಕು ಅನ್ನೋದು ನನ್ನ ಆಸೆ ಅನ್ನೋ ಅಭಿಪ್ರಾಯವನ್ನ ರಕ್ಷಿತಾ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ನೀನು ಇನ್ನೊಬ್ಬರನ್ನ ಗೆಲ್ಲಿಸೋದಕ್ಕೆ ಬಂದಿದ್ಯಾ ಅಂತ ಗಿಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಅರ್ಹತೆ ಇದ್ರೆ ಅವ್ರು ಗೆದ್ರೆ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಬೇಜಾರಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಇನ್ನು ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಬಹುಮಾನ ಬೇಕು, ಆದರೆ ನೀವು ಮನೆ ಕೆಲಸ ಮಾಡಲ್ಲ. ಬರೀ ಟಾಸ್ಕ್ ಒಂದೇ ಅಲ್ಲ ಬಿಗ್ ಬಾಸ್ ಆಟ ಅಂದರೆ, ಮನೆ ಕೆಲಸ ಕೂಡ ಮಾಡಬೇಕು. ನೀವು ನನ್ನ ಕಾಂಪಿಟೀಟರ್ ಅಂತ ನಾನು ಭಾವಿಸೋದೇ ಇಲ್ಲ. ನಾನು ನಿಮಗೆ ವೀಕ್ ನಂಬರ್ ಅಂದರೆ 11 ನಂಬರನ್ನು ಕೊಡ್ತೇನೆ. ನಿಮಗೆ ವಿನ್ನಿಂಗ್ ಟ್ಯಾಗ್ ಬೇಕು, ಆದರೆ ನೀವು ಎಫರ್ಟ್ ಹಾಕೋದಕ್ಕೆ ಸಿದ್ಧರಿಲ್ಲ. ಎಫರ್ಟ್ಗಿಂತ ಸ್ಟ್ರಾಟಜಿ ಮಾಡಿಕೊಂಡೇ ಬಂದಿದ್ದೀರಾ.
ಅಂತ ಕಾವ್ಯ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ಕಾವ್ಯ ಕೂಡ ಕೆಂಡಾಮಂಡಲರಾಗ್ತಾರೆ. ನೀನು ಬರೀ ಫೇಕ್ ನಾಟಕ ಮಾಡ್ತಾ ಇದ್ದೀಯಾ, ನಿನಗೆ ಮೀಟರ್ ಇಲ್ಲ, ಹೀಗೆಲ್ಲ ವಾಗ್ದಾಳಿಯನ್ನ ನಡೆಸ್ತಾರೆ. ರಕ್ಷಿತಾ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಂಡಂತಹ ರೀತಿಗೆ ಇದೀಗ ಅವರ ಅಭಿಮಾನಿಗಳೇ ಒಂದಷ್ಟು ಜನ ಬೇಸರ ಹೊರಹಾಕಿದ್ದಾರೆ. ರಕ್ಷಿತಾ, ನೀವು ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು, ತುಂಬಾನೇ ಅತಿಯಾದಂಥ ವರ್ತನೆಯನ್ನ ತೋರಿಸಿದ್ರಿ, ಯಾಕೆ ಆ ರೀತಿ ಮಾಡ್ತಾ ಇದ್ದೀರಾ? ಒಂದಷ್ಟು ಜನ ಹೇಳಿದ್ದಾರೆ, ಮಾಳು ಅವರು ನಿಮಗೆ ಹೀರೋಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ, ನಿಮಗೆ ಹೀರೋಯಿನ್ ಆಗಿ ಅಭಿನಯಿಸೋದಕ್ಕೆ ಚಾನ್ಸ್ ಕೊಡ್ತೀನಿ ಮುಂದಿನ ನನ್ನ ಆಲ್ಬಮ್ ಸಾಂಗಲ್ಲಿ ಅಂತ. ಅದಕ್ಕೆ ನೀವು ಅವರಿಗೆ ಬಕೆಟ್ ಹಿಡಿತೀರಾ, ಅದಕ್ಕೋಸ್ಕರ ನೀವು ಅವರ ಪರವಾಗಿ ಮಾತನಾಡಿದ್ದೀರಾ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಸದ್ಯಕ್ಕೆ ರಕ್ಷಿತಾ ನಿನ್ನೆ ನಡ್ಕೊಂಡಂತಹ ರೀತಿಗೆ ಒಂದಷ್ಟು ಜನ ಬೇಸರ ಹೊರಹಾಕಿದ್ದಾರೆ. ಇಷ್ಟು ದಿನ ರಕ್ಷಿತಾ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದ ಜನವೇ ದಯವಿಟ್ಟು ರಕ್ಷಿತಾ ಅವರೇ ಆಟದ ಕಡೆಗೆ ಸರಿಯಾಗಿ ಗಮನ ಕೊಡಿ, ನಾಮಿನೇಷನ್ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾಮಿನೇಟ್ ಮಾಡಿ, ಸುಖಾಸುಮ್ಮನೆ ನಾಮಿನೇಟ್ ಮಾಡಿ ಒಂದಷ್ಟು ಜನರ ಮನಸ್ಸಿಗೆ ಬೇಸರ ಮಾಡಬೇಡಿ. ಸಾಕಷ್ಟು ಜನ ನಿಮಗೆ ಆರಂಭದಿಂದಲೂ ಕೂಡ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಅಂಥವರ ನಂಬಿಕೆಯನ್ನ ಹಾಳು ಮಾಡಬೇಡಿ, ಆಟವನ್ನ ಕೆಡಿಸ್ಕೊಳ್ಬೇಡಿ. ತಾಳ್ಮೆಯಿಂದ ಯೋಚಿಸಿ ನಾಮಿನೇಟ್ ಮಾಡಿ. ನೀವು ಯಾರನ್ನ ಬೇಕಾದರೂ ಕೂಡ ನಾಮಿನೇಟ್ ಮಾಡುವಂಥ ಹಕ್ಕು ನಿಮಗಿದೆ. ಹಾಗಂತ ಸುಖಾಸುಮ್ಮನೆ ನಾಮಿನೇಟ್ ಮಾಡಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಬೆಂಬಲ ಕೊಟ್ಟವರನ್ನ ಯಾವತ್ತೂ ಕೂಡ ಮರಿಬೇಡಿ. ಇನ್ನು ಬೇರೆಯವರು ಮಾತನಾಡುವಂತಹ ಸಂದರ್ಭದಲ್ಲಿ ನೀವು ಕೇಳಿಸಿಕೊಳ್ಳೋದಕ್ಕೆ ತಾಳ್ಮೆ ಇರಲಿ. ಅದರ ಹೊರತಾಗಿ ನೀವು ಮಾತಾಡುವಾಗ ಅವರು ಕೇಳಬೇಕು ಅಂತ ಮಾತ್ರ ಬಯಸೋದು ತಪ್ಪಾಗತ್ತೆ ಅಂತ ಸಾಕಷ್ಟು ಜನ ಬುದ್ಧಿ ಮಾತನ್ನ ಹೇಳಿದ್ದಾರೆ. ಸದ್ಯ ನಿನ್ನೆಯ ಎಪಿಸೋಡ್ನಲ್ಲಿ ರಕ್ಷಿತಾ ಅವರ ವರ್ತನೆ ಒಂದಷ್ಟು ಜನರಿಗೆ ಬೇಸರ ಮೂಡಿಸಿದೆ. ಇದೇ ರೀತಿಯಾದಂಥ ವರ್ತನೆ ತೋರಿಸಿದ್ರೆ ತುಂಬಾ ಕಷ್ಟ ಆಗತ್ತೆ. ಕಾವ್ಯ ಅವರು ಹೇಳಿದ ಹಾಗೆ ನಿಮ್ಮನ್ನ ಆಯ್ಕೆ ಮಾಡಿದ ಜನವೇ, ನಿಮ್ಮನ್ನ ಸಪೋರ್ಟ್ ಮಾಡಿದ ಜನವೇ ನಿಮ್ಮನ್ನ ಹೊರಗೆ ಕಳಿಸ್ಬೇಕಾಗತ್ತೆ ಅಂತ ಒಂದಷ್ಟು ಜನ ಎಚ್ಚರಿಸಿದ್ದಾರೆ. ಮುಂದಿನ ದಿನದಲ್ಲಿ ಯಾವ ರೀತಿ ರಕ್ಷಿತಾ ಆಟ ಆಡ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಆದ್ರೆ ಇದೇ ರೀತಿ ತುಂಬಾ ಅಗ್ರೆಷನ್ ಅಲ್ಲಿ ಆಟ ಆಡಿದ್ರು ಕೂಡ ಚೆನ್ನಾಗಿರಲ್ಲ ಅಂತ ಸಾಕಷ್ಟು ಜನ ಸಲಹೆಯನ್ನ ಕೊಟ್ಟಿದ್ದಾರೆ.